ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. IPL ಶುರುವಾಗ್ತಾ ಇದೆ. ಟೀಮ್ಸ್ ಎಲ್ಲ ಪ್ಲೇಯಿಂಗ್ ಲೆವೆನ್ ಎಲ್ಲ ಹೇಳ್ತಾ ಇದ್ದಾರೆ, ರಿವ್ಯೂ ಮಾಡ್ತಾ ಇದ್ದಾರೆ. ಆಡಲ್ಲ, ಪ್ಲೇಯಿಂಗ್ ಲೆವೆಲ್ ಇಂತರೇ ಆಡ್ತಾರಂತೆಲ್ಲ ಪ್ರಿಡಿಷನ್ ಎಲ್ಲ ಕೇಳ್ತಾ ಇರ್ತಾರ, ನೋಡ್ತಾ ಇರ್ತಾರ. RCB ಬಗ್ಗೆ ಮತ್ತೆ KKR ಬಗ್ಗೆ ಕೂಡ ವಿಡಿಯೋ ಬಂದಿದೆ. ಬೇಕಂದ್ರೆ ಹೋಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಾರ್ಡ್ ಅಲ್ಲಿ ಬರುತ್ತೆ, ಹೋಗಿ ನೀವು ನೋಡ್ಬೋದು. ಇಲ್ಲಿ ಮುಖ್ಯವಾಗಿ ಪ್ರತಿ ಟೀಮ್ಗೂ ಓಪನರ್ಸ್ ತುಂಬಾ ಮುಖ್ಯ ಆಗಿರ್ತಾರೆ. ಟೋಟಲ್ 10 ಟೀಮ್ ಇದೆ. ಈ 10 ಟೀಮ್ ಅಲ್ಲಿ ಯಾರೆಲ್ಲ ಓಪನರ್ಸ್ ಆಡ್ತಾರೆ, RCB ಯಾರು, KKR ಯಾರು, ಚೆನ್ನೈ ಯಾರು, ಲಕ್ನೋಗೆ ಯಾರು, ಹೈದರಾಬಾದ್ಗೆ ಯಾರು, ಇಂತೆಲ್ಲ ಡೌಟ್ಸ್ ಇರ್ತವೆ. ಖಂಡಿತವಾಗ್ಲೂ ಹೇಳ್ಬೋದು 100% ಇವರೇನೆ ಓಪನರ್ ಆಗಿ ಆಡ್ತಾರೆ ಪ್ರತಿ ಟೀಮ್ಗಂತ. ಮತ್ತೆ ಅವರೆಲ್ಲ ಯಾರೆಲ್ಲ ಅಂತ ತಿಳ್ಕೊಳ್ಳೋಣ. ಇಂತ ಅಪ್ಡೇಟ್ಗಳು ಬೇಕಂದ್ರೆ ದಯವಿಟ್ಟು ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರ ಡನ್. ಹಾಗೆ RCB ಬಂದ್ಬಿಟ್ಟು ಗೊತ್ತೇ ಇರುತ್ತೆ RCB ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಆಡ್ತಾರೆ ಅಂತ. ಅದರಲ್ಲಿ ಎಸ್ಪೆಷಲಿ ನಮ್ಮ ಚಾನಲ್ ಅಲ್ಲಿ RCB ಫ್ಯಾನ್ಸ್ ತುಂಬಾನೇ ಇದಾರೆ ಅಂತ ಒಪ್ಕೊಂತೀನಿ ನಾನು ಕೂಡ. ಖಂಡಿತವಾಗ್ಲೂ ಮುಖ್ಯವಾಗಿ ಫಿನ್ ಸಾಲ್ಟ್ ನ ಓಪನರ್ ಆಡ್ಬೇಕಂತಾನೆ ತಗೊಂಡಿದೀವಿ. ಓಪನರ್ ಆಡ್ತಾರೆ. ಪವರ್ ಪ್ಲೇ ತುಂಬಾ ಹಿಟ್ಟಿಂಗ್ ಮಾಡ್ಬೇಕು, ಅದಕ್ಕೋಸ್ಕರ ಆ ಬ್ಯಾಟ್ಸ್ಮನ್ 100% RCB ಗೆ ಓಪನರ್ ಆಗಿ ಆಡಿಸ್ತಾರೆ. ಒಬ್ಬರು ಹಿಟ್ಟಿಂಗ್ ಮಾಡ್ತಾ ಇದ್ರೆ ಇನ್ನೊಬ್ರು ಸ್ಲೋ ಆಡ್ಬೇಕು ತಾನೆ. ಅದು ಯಾರು, ನಮ್ಮ ಕಿಂಗ್ ಕೊಹ್ಲಿ ಅವರು. ಖಂಡಿತವಾಗ್ಲೂ 3-4 ವರ್ಷದಿಂದ ಓಪನರ್ ಆಗಿ ಅವರೇ ಬರ್ತಾರೆ. ನಮ್ಮ RCB ಟೀಮಿಗೆ ಓಪನರ್ ಆಗಿ ಫಿನ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಓಪನರ್ ಆಗಿ ಬರ್ತಾರೆ. ಇನ್ನು ಹೈದರಾಬಾದ್ ಅಂತ ತಗೊಂಡ್ರೆ ಲಾಸ್ಟ್ ಸೀಸನ್ ಎಲ್ಲ ನೋಡಿರ್ತಾರ, ಒಂದು ಸೆನ್ಸೇಷನ್ ಅಲ್ಲೆಲ್ಲ ಕ್ರಿಯೇಟ್ ಮಾಡಿದ್ದು SRH ಬ್ಯಾಟ್ಸ್ಮನ್ ಯಾರು ಅಂತ ಹೇಳೋದಾದ್ರೆ ತ್ರಿವಿ ಸೆಟ್ ಮತ್ತೆ ಅಭಿಷೇಕ್ ಶರ್ಮಾ. ಪವರ್ ಪ್ಲೇಲೇ 100-120 ರನ್ ಹೊಡಿರೋ ಒಂದು ರೆಕಾರ್ಡ್ ಇದೆ ಗುರು ಅವ್ರದ್ದು. ಆ ರೀತಿಯಾಗಿ ಅದೇ ರೀತಿಯಾಗಿ ಈ ಸಲ ಕೂಡ ಅವರಿಬ್ರು ಓಪನರ್ ಆಗಿ SRH ಗೆ ಕ್ಲಿಯರ್ ಮಾಡ್ತಾರೆ. ಇನ್ನು ಮುಂಬೈ ಅಂತ ತಗೊಂಡ್ರೆ ಖಂಡಿತವಲ್ಲೂ ಮುಂಬೈಯಲ್ಲಿ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಆಡ್ತಾ ಇದ್ರು. ಬಟ್ ಈ ಸಲ ಇಶಾನ್ ಕಿಶನ್ ಅವರು ಇಲ್ಲದಿರೋ ಕಾರಣ ರೋಹಿತ್ ಶರ್ಮಾ ಜೊತೆಗೆ ಯಾರೆಲ್ಲ ಓಪನಿಂಗ್ ಮಾಡಿದಾರಂತ ತುಂಬಾ ಡೌಟ್ ಇದೆ. ಇನ್ನು ರಾಜಸ್ಥಾನ ಅಂತ ತಗೊಂಡ್ರೆ ನೋಡೇ ಇರ್ತೀರಾ, ಪ್ರತಿ ಸಲನೂ ಅದೇ ರೀತಿ ಆಗ್ತಾ ಇತ್ತು. ಆಕ್ಚುಲಿ ಜೋಸ್ ಬಟ್ಲರ್ ಆಗ್ತಾ ಇದ್ರು ನಮ್ಮ ಜೈಸ್ವಾಲ್ ಜೊತೆಗೆ. ಈ ಸಲ ಜೋಸ್ ಬಟ್ಲರ್ ಇಲ್ಲ ಕಾರಣ ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಮತ್ತೆ ಜೈಸ್ವಾಲ್ ಅವರು ಬರ್ಬೋದು ಅಂತ ಒಂದು ಮಾಹಿತಿ ಇದೆ. ನೋಡೋಣ ಏನೆಲ್ಲ ಬದಲಾವಣೆ ಮಾಡ್ತಾರ ಅಂತ. ಇನ್ನು ಕಂಡುಕೊಂಡ್ರೆ ಶುಭ್ಮನ್ ಗಿಲ್ ಬರ್ತಾರೆ. ಜೋಸ್ ಬಟ್ಲರ್ ಅವರು ರಾಜಸ್ಥಾನದಲ್ಲಿದ್ರು, ಈಗ ಅಲ್ಲಿಗೆ ಹೋಗಿದ್ದಾರೆ. ಆದ ಕಾರಣ ಅಲ್ಲಿ ಅವರು ಓಪನಿಂಗ್ ರೋಲ್ ಅನ್ನೇ ಮಾಡ್ತಾರೆ ಅನ್ನೋದು ಒಂದು ಖಂಡಿತವಾದ ಮಾಹಿತಿ ಅಂತ ಹೌದು. ಯಾಕಂದ್ರೆ ಈಗ ಇಲ್ಲಿರೋ ರೋಲ್ ನ ಅಲ್ಲಿ ಹೋಗಿ ಮಾಡ್ತಾರೆ ಅಷ್ಟೇನೆ. ಆ ರೀತಿ ಆಗಿರುತ್ತೆ. ನೀವು ನೋಡ್ಬೋದು ಚೆನ್ನೈ ಅಂತ ತಗೊಂಡ್ರೆ ರುಚಿತ್ರಾ ಗಾಯಕ್ವಾಡ್ ಅವರು ಹೆಂಗಿದ್ರು ಆಡ್ತಾರೆ. ಪ್ರತಿ ಸಲ ಓಪನಿಂಗ್ ಬರೋದು ಅವರನ್ನೇ. ಅವರ ಜೊತೆಗೆ ಈ ಸಲ ಮಾತ್ರ ರಚಿನ್ ರವೀಂದ್ರ ಅವರು ಓಪನಿಂಗ್ ಮಾಡೋದು ಪಕ್ಕ ಅಂತ ಮಾಹಿತಿ ಇದೆ. ಪಕ್ಕ ಅನಿಸ್ತಾ ಇದೆ ಗುರು, ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಲಕ್ನೋ ಅಂತ ತಗೊಂಡ್ಲೆ ಲಕ್ನೋದಲ್ಲಿ ಈ ಸಲ ಮಾತ್ರ ತುಂಬಾ ಡಿಫ್ರೆಂಟ್ ಬ್ಯಾಟ್ಸ್ಮನ್ ಗಳಿದ್ದಾರೆ. ಸಲ ಎಲ್ಲ ರಾಹುಲ್ ಅವರು ಬರ್ತಾ ಇದ್ರು, ಬಟ್ ಈ ಸಲ ರಾಹುಲ್ ಅವರಿಲ್ಲ. ಕೆಲವೆಲ್ಲ ಪ್ಲೇಯರ್ಸ್ ಎಲ್ಲ ಚೇಂಜ್ ಆಗಿದ್ದಾರೆ. ಆದ ಕಾರಣ ಈ ಸಲ ಲಕ್ನೋ ಓಪನರ್ಸ್ ಅಂತ ಓಪನರಿಂಗ್ ಯಾರಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಲಕ್ನೋ ಟೀಮ್ ಅಲ್ಲಿ ಮಿಚೆಲ್ ಮಾರ್ಷ್ ಮತ್ತಮ್ಮ ಆಡ್ರಮ್ ಮಾಕ್ರಮ್ ಅಂತ ಸೌತ್ ಆಫ್ರಿಕಾ ಪ್ಲೇಯರ್ ನೋಡೇ ಇರ್ತಾರ. ಅವರಿಬ್ರು ಓಪನ್ ಆಗಿ ಬರೋ ಚಾನ್ಸಸ್ ತುಂಬಾನೇ ಇದೆ. ಇನ್ನು KKR ಅಂತ ತಗೊಂಡ್ರೆ ಡಿಕಾಕ್ ಅವರು ಮತ್ತು ಸುನಿಲ್ ನರೇನ್ ಅವರು ಓಪನರ್ ಆಗಿ ಬರೋ ಚಾನ್ಸಸ್ ಎಲ್ಲ ಖಂಡಿತವಾಗ್ಲೂ ಅವರೇ ಬಂದೇ ಬರ್ತಾರೆ. ಒಬ್ಬ ಲೈಟ್ ಹ್ಯಾಂಡ್ ಒಬ್ಬ ಲೆಫ್ಟ್ ಹ್ಯಾಂಡ್ ಆಗಿ. ಆದ ಕಾರಣ ಅವರು ಫಿಕ್ಸ್ ಅಂತ ಹೇಳ್ಬೋದು. ರಾಜಸ್ಥಾನ್ ಹೇಳ್ದ ಆಲ್ರೆಡಿ ಸ್ಯಾಮ್ಸನ್ ಮತ್ತೆ ಜೈಸ್ವಾಲ್ ಬರ್ಬೋದು ಅಂತ. ಇನ್ನು ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ ಡಿಲ್ಲಿ ಬಗ್ಗೆ ಮಾತಾಡಬೇಕು. ಡಿಲ್ಲಿಯಲ್ಲಿ ಬಂದ್ಬಿಟ್ಟು ತುಂಬಾ ಆಪ್ಷನ್ಸ್ ಇದೆ, ಬಟ್ ಇಲ್ಲ ನನ್ಗೆ ಅನಿಸ್ತಾ ಇದೆ ಡುಪ್ಲಿಸಿಸ್ ಮತ್ತೆ ಜಾಕ್ ಮೆಗ್ರತ್ ಅವ್ರು ಬರ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಜಾಕ್ ಮೆಗ್ರತ್ ತುಂಬಾ ಸಲ ತುಂಬಾ ಚೆನ್ನಾಗಿ ಆಡಿದ್ರು ಸಲ. ಈ ಸಲ ಇವರಿಬ್ರು ಓಪನರ್ ಆಗಿ ಬಂದ್ರೆ ತುಂಬಾ ಹೈಲೈಟ್ ಸ್ಕೋರ್ ಹೋಗೋದಂತೂ ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಆದ ಕಾರಣ ಡಿಲ್ಲಿ ಬಗ್ಗೆ ಜಾಕ್ ಮೆಗ್ರತ್ ಮತ್ತೆ ನಮ್ಮ ಡುಪ್ಲಿಸಿಸ್ ಅವರು ಬರ್ಬೋದು ಅನಿಸ್ತಾ ಇದೆ. ಇನ್ನೊಂದ್ಸಲ ಹೇಳ್ಕೊಂಡ್ ಬಂದ್ಬಿಡ್ತೀನಿ, ಕೇಳಿಸ್ಕೊಂಡ್ಬಿಡಿ. ಖಂಡಿತವಾಗ್ಲೂ RCB ಅಂತ ತಗೊಂಡ್ರೆ ವಿರಾಟ್ ಕೊಹ್ಲಿ ಮತ್ತು ಫಿನ್ ಸಾಲ್ಟ್ ಬರ್ತಾರೆ. ಚೆನ್ನೈ ಅಂತ ತಗೊಂಡ್ರೆ ನಮ್ಮ ರಚಿನ್ ರವೀಂದ್ರ ಮತ್ತು ರುಚಿತ್ರಾ ಗಾಯಕ್ವಾಡ್ ಬರ್ತಾ ಇದ್ದಾರೆ. ಸನ್ ರೈಸರ್ಸ್ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಇರೋಲ್ ಬಂದ್ಬಿಟ್ಟು ತ್ರಿವಿ ಸೆಟ್ ಮತ್ತೆ ನಮ್ಮ ಅಭಿಷೇಕ್ ಶರ್ಮಾ ಅವರು ಆಡ್ತಾರೆ. ಮುಂಬೈ ಅಂತ ತಗೊಂಡ್ರೆ ಮೊದಲನೇದಾಗಿ ರೋಹಿತ್ ಶರ್ಮಾ ಫಿಕ್ಸ್ ಇದೆ. ಅವ್ರ ಪ್ಲೇಸ್ ಯಾರು ಬರ್ತಾರೆ ತುಂಬಾ ಡೌಟ್ ಇದೆ. ಇನ್ನು KKR ಅಂತ ತಗೊಂಡ್ರೆ ಡಿಕಾಕ್ ಅವರು ಆಡ್ತಾರೆ, ಸುನಿಲ್ ನರೇನ್ ಅವರು ಆಡ್ತಾರೆ. ಇನ್ನು ನಮ್ಮ ಗುಜರಾತ್ ಟೈಟನ್ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಇದ್ರಲ್ಲಿ ಬಂದ್ಬಿಟ್ಟು ಜೋಸ್ ಬಟ್ಲರ್ ಶುಭ್ಮನ್ ಗಿಲ್ ಬರ್ಬೋದು ಅಂತ ಅನಿಸ್ತಾ ಇದೆ. ಬರ್ಬೋದು ಅನ್ಸಲ್ಲ, ಅವರೇ ಬರ್ಬೋದು. ಬಟ್ ರಾಜಸ್ಥಾನದಲ್ಲಿ ಮಾತ್ರ ಇಬ್ಬರು ಪ್ಲೇಯರ್ ಫಿಕ್ಸ್ ಮಾಡ್ಬೇಕು ಅಂತ ಕೆಲವು ಹೇಳ್ತಾ ಇದಾರೆ ಪ್ರಿಡಿಕ್ಷನ್ಸ್. ಬಟ್ ಅವ್ರ ಇಷ್ಟ ಆಗಿರುತ್ತೆ. ಮೊದಲನೇದಾಗಿ ಜೈಸ್ವಾಲ್ ಅವರು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅವರ ಜೊತೆಗೆ ಓಪನರ್ ಯಾರು ಈಗ ತುಂಬಾ ಮುಖ್ಯ ಆಗಿರುತ್ತೆ. ಸ್ಯಾಮ್ಸನ್ ಅಂತ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಲಕ್ನೋ ಅಂತ ತಗೊಂಡ್ರೆ ಮಾರ್ಕ್ರಮ್ ಮಿಚೆಲ್ ಮಾರ್ಷ್ ಅವರು ಇರ್ತಾರೆ. ಇನ್ನ ಪಂಜಾಬ್ ಅಂತ ತಗೊಂಡ್ರೆ ಮಾರ್ಕ್ ಸ್ಟೋನಿಸ್ ಬರ್ಬೋದು ಓಪನರ್ ಆಗಿ. ಅವರ ಜೊತೆಗೆ ಯಾರೋ ಒಬ್ಬ ಲೋಕಲ್ ಪ್ಲೇಯರ್ ನ ಆಡಿಸಬಹುದು.
ಇನ್ನು ಡೆಲ್ಲಿ ಅಂತ ತಗೊಂಡ್ರೆ ಜಾಕ್ ಮೆಗ್ರತ್ ಮತ್ತೆ ಡುಪ್ಲಿಸಿಸ್ ಅವರು ಓಪನರ್ ಆಗಿ ಬರ್ಬೋದಂತ ಅನಿಸ್ತಾ ಇದೆ. ಇದು ಒಂದು ಪಿಟಿಷನ್ ಆಗಿರುತ್ತೆ, ಅನಲೈಸ್ ಆಗಿರುತ್ತೆ. ಎಲ್ಲಾ ಟೀಮ್ಗಳಿಗೆ ಓಪನರ್ ಯಾರೆಲ್ಲ ಬರ್ತಾರ ಅನ್ನೋದ್ರ ಬಗ್ಗೆ, ಇಂಥ ಅಪ್ಡೇಟ್ಗಳ ಬಗ್ಗೆ, ಮಾಹಿತಿಗಳ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ, IPL ಬಗ್ಗೆ, ಪಿಟಿಷನ್ ಬಗ್ಗೆ ಮಾಹಿತಿ ಬೇಕಾ? ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ